ವೀಕ್ಷಕರೇ, ಸ್ಪೆಷಲ್ ಎಟ್ 7 PM ಪ್ರೋಗ್ರಾಂಗೆ ಸ್ವಾಗತ. ನಾನು ರಕ್ಷಿತಾ ಕರ್ಕೇರ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ನೂರಾರು ನಾಯಕರು ಬಂದು ಹೋಗಿದ್ದಾರೆ. ಆದರೆ ಕಡುಬಡತನದ ಧೂಳಿನಿಂದ ಎದ್ದು ಬಂದು ಇಡೀ ರಾಜ್ಯದ ದಿಕ್ಸೂಚಿಯನ್ನೇ ಬದಲಾಯಿಸಿದ ಧೀಮಂತರು ಕೆಲವು. ಆ ಬೆರಳೆಣಿಕೆಯ ನಾಯಕರಲ್ಲಿ ಅಗ್ರ ಪಂಕ್ತಿಯಲ್ಲಿ ನಿಲ್ಲುವ ಹೆಸರು ಸಿದ್ದರಾಮಯ್ಯ. ಇದು ಕೇವಲ ಒಬ್ಬ ವ್ಯಕ್ತಿಯ ಅಧಿಕಾರದ ಕಥೆಯಲ್ಲ, ಇದು ವ್ಯವಸ್ಥೆಯ ವಿರುದ್ಧ ಸಿಡಿದು ನಿಂತ ಒಬ್ಬ ಹಳ್ಳಿಗಾಡಿನ ಕುರಿಗಾಯುವ ಹುಡುಗನ ಸ್ವಾಭಿಮಾನದ ಜಯಭೇರಿ. ಸಿದ್ದರಾಮಯ್ಯ ಎನ್ನುವುದು ಕೇವಲ ಒಬ್ಬ ವ್ಯಕ್ತಿಯ ಹೆಸರಲ್ಲ, ಅದು ಒಂದು ಶಕ್ತಿ. ಹಳ್ಳಿಯ ಮಣ್ಣಿನಿಂದ ಹೊರಟು ಪ್ರತಿಪಕ್ಷಗಳಾದ ಬಿಜೆಪಿ ಜೆಡಿಎಸ್ ನಾಯಕರಿಂದಲೂ ಅಭಿಮಾನ ಗಿಟ್ಟಿಸಿಕೊಂಡ ನಾಯಕನ ಕತೆ ಇದು. ಮೈಸೂರು ಜಿಲ್ಲೆಯ ವರುಣ ಹೋಬಳಿಯ ಸಿದ್ದರಾಮನಹುಂಡಿ ಎಂಬ ಪುಟ್ಟ ಹಳ್ಳಿ. 1948ರಲ್ಲಿ ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿದ ಸಿದ್ದರಾಮಯ್ಯ ಅವರ ಬಾಲ್ಯ ಕಷ್ಟಗಳಿಂದ ಕೂಡಿತ್ತು. 10ನೇ ವಯಸ್ಸಿನವರೆಗೂ ಅವರಿಗೆ ಶಾಲೆಯ ಮುಖವೇ ಗೊತ್ತಿರಲಿಲ್ಲ. ಕೈಯಲ್ಲೊಂದು ಕೋಲು, ಹಿಂದೆ ಕುರಿಗಳ ಹಿಂಡು. ಮೈಸೂರಿನ ಬಿಸಿಲಿನ ಹೊಲಗಳಲ್ಲಿ ಅಲೆದಾಡ್ತಿದ್ದ ಆ ಹುಡುಗನಿಗೆ ಒಂದು ದಿನ ತಾನು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತೇನೆ ಅನ್ನೋ ಕಲ್ಪನೆ ಕೂಡ ಇರಲಿಲ್ಲ. ಆದರೆ ಅವರೊಳಗೊಂದು ಹಠ ಇತ್ತು, ಬದುಕನ್ನು ಬದಲಾಯಿಸಲೇಬೇಕು ಎಂಬ ಛಲ. ತಡವಾಗಿ ಶಾಲೆಗೆ ಸೇರಿದ್ರು, ಓದಿನಲ್ಲಿ ಹಿಂದೆ ಬಿದ್ದಿರಲಿಲ್ಲ. ವಿದ್ಯೆ ಅಂದ್ರೆ ಕೇವಲ ಉದ್ಯೋಗವಲ್ಲ, ಶೋಷಣೆಯ ವಿರುದ್ಧದ ಅಸ್ತ್ರ ಅಂತ ಅರ್ಥ ಮಾಡ್ಕೊಂಡವರು. ಮುಂದೆ ಮೈಸೂರಿನಲ್ಲಿ ಕಾನೂನು ಪದವಿ ಪಡೆದು ಕಪ್ಪು ಕೋಟು ಧರಿಸಿದಾಗ ಇಡೀ ಹಳ್ಳಿಯೇ ಅಚ್ಚರಿಯಿಂದ ನೋಡಿತ್ತು. ಇನ್ನು ರಾಜಕೀಯ ಪ್ರವೇಶಿಸಿದ ಸಿದ್ದರಾಮಯ್ಯ ಅವರಿಗೆ ಹಣದ ಬಲವಿರಲಿಲ್ಲ ಅಥವಾ ದೊಡ್ಡ ಜಾತಿಯ ಬೆಂಬಲ ಇರಲಿಲ್ಲ. ಇದ್ದದ್ದು ಒಂದೇ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ನ್ಯಾಯ ಸಿಗಬೇಕೆಂಬ ಸಮಾಜವಾದಿ ಸಿದ್ಧಾಂತ ಮತ್ತು ಹೆಗಲ ಮೇಲೊಂದು ಬಿಳಿ ಟವಲ್. ರಾಮಕೃಷ್ಣ ಹೆಗಡೆ, ಶಾಂತವೇರಿ ಗೋಪಾಲಗೌಡರಂತಹ ಮುತ್ಸದ್ದಿಗಳ ಗರಡಿಯಲ್ಲಿ ಪಳಗಿದ ಸಿದ್ದರಾಮಯ್ಯ ಅವರು ಶಾಸಕರಾಗಿ, ಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ ಸೈ ಎನ್ನಿಸ್ಕೊಂಡವರು. ಆದರೆ ಅವರ ರಾಜಕೀಯ ಜೀವನಕ್ಕೆ ಅತ್ಯಂತ ದೊಡ್ಡ ತಿರುವು ನೀಡಿದ್ದು ಮತ್ತು ಅವರನ್ನೊಬ್ಬ ಕೇವಲ ನಾಯಕನಿಂದ ಜನನಾಯಕನಾಗಿ ಪರಿವರ್ತಿಸಿದ್ದು ಅಹಿಂದ. ಅಧಿಕಾರಕ್ಕಿಂತ ಸಿದ್ಧಾಂತವೇ ಮುಖ್ಯ ಅಂತ ನಂಬಿದ್ದವರು ಶೋಷಿತ ಸಮುದಾಯಗಳ ಹಕ್ಕುಗಳಿಗಾಗಿ ಧ್ವನಿ ಎತ್ತಿದ್ರು. ಜಾತಿ ರಾಜಕಾರಣದ ನಡುವೆಯೇ ಮೂಲೆ ಗುಂಪಾಗಿದ್ದಂತ ಕೋಟ್ಯಾಂತ ಜನರನ್ನು ಒಗ್ಗೂಡಿಸಿ ಅವರಿಗೆ ರಾಜಕೀಯ ಅಸ್ತಿತ್ವ ತಂದುಕೊಟ್ಟರು. ಕುರಿ ಕಾಯುವ ವ್ಯಕ್ತಿಯೊಬ್ಬ ಬಜೆಟ್ ಮಂಡನೆ ಮಾಡ್ಲಿಕ್ಕಾಗುತ್ತಾ? ಒಮ್ಮೆ ಕರ್ನಾಟಕದ ರಾಜಕಾರಣದಲ್ಲಿ ಪ್ರಶ್ನೆಯನ್ನೇ ವ್ಯಂಗ್ಯವಾಗಿ ಕೇಳಲಾಗಿತ್ತು. ಹೌದು, ಇದನ್ನು ಇಂದು ರಾಜ್ಯದ ಪ್ರಭಾವಿ ನಾಯಕರಲ್ಲಿ ಒಬ್ಬರಾಗಿರುವ ಸಿದ್ದರಾಮಯ್ಯ ಅವರನ್ನೇ ಉಲ್ಲೇಖಿಸಿ ಕೇಳಲಾಗಿದ್ದಂಥ ಪ್ರಶ್ನೆ. ರಾಜಕಾರಣದಲ್ಲಿ ಟೀಕೆ ಹೊಸದೇನಲ್ಲ. ವರ್ಷಗಳ ಹಿಂದೆ ಜನತಾ ಪಕ್ಷದ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡಿಸಿದ್ರು. ಆ ಸಂದರ್ಭದಲ್ಲಿ ರಾಷ್ಟ್ರೀಯ ದಿನಪತ್ರಿಕೆಯೊಂದರಲ್ಲಿ ಒಂದು ಕಾರ್ಟೂನ್ ಪ್ರಕಟವಾಗಿತ್ತು. ಅದರಲ್ಲಿ ಕುರಿ ಕಾಯುವ ವ್ಯಕ್ತಿಯೊಬ್ಬ ಬಜೆಟ್ ಮಂಡನೆ ಮಾಡ್ಲಿಕ್ಕಾಗುತ್ತಾ ಅನ್ನೋ ಅರ್ಥದಲ್ಲಿ ಸಿದ್ದರಾಮಯ್ಯ ಅವರ ಹಿನ್ನೆಲೆಯನ್ನು ಹಿಡಿದು ವ್ಯಂಗ್ಯ ಮಾಡಲಾಗಿತ್ತು. ಯಾರನ್ನು ಸಮಾಜ ಸಾಮಾನ್ಯ ಎಂದು ನೋಡಿತ್ತೋ ಅದೇ ವ್ಯಕ್ತಿ ಕರ್ನಾಟಕದ ಆರ್ಥಿಕ ದಿಕ್ಕನ್ನೇ ನಿರ್ಧರಿಸುವ ನಾಯಕರಾದ್ರು. ಕುರಿ ಕಾಯ್ತಿದ್ದ ಹಳ್ಳಿಯ ಹುಡುಗ ಮುಂದೆ ರಾಜ್ಯದ ಹಣಕಾಸು ಸಚಿವನಾಗಿ ದಾಖಲೆ ಬರೀತಾರೆ. ಇಂದು ಸಿದ್ದರಾಮಯ್ಯ ಅವರು ಕೇವಲ ಮುಖ್ಯಮಂತ್ರಿಯಾಗಿ ಗುರುತಿಸಿಕೊಳ್ಳೋದಿಲ್ಲ, ಕರ್ನಾಟಕದ ಇತಿಹಾಸದಲ್ಲೇ ದಾಖಲೆಯ 17 ಬಾರಿ ಬಜೆಟ್ ಮಂಡಿಸಿದ ಹಣಕಾಸು ಸಚಿವರಾಗಿ ಅವರು ವಿಶಿಷ್ಟ ಸ್ಥಾನ ಪಡೆದಿದ್ದಾರೆ. ಗಂಟೆಗಟ್ಟಲೆ ನಡೆಯುವ ಬಜೆಟ್ ಭಾಷಣ, ಅಂಕಿ ಅಂಶಗಳ ಮೇಲಿನ ಹಿಡಿತ, ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಮೇಲಿನ ಸ್ಪಷ್ಟ ಅರಿವು, ಇವೆಲ್ಲವೂ ಸಿದ್ದರಾಮಯ್ಯ ಅವರನ್ನು ವಿಭಿನ್ನ ನಾಯಕರಾಗಿ ರೂಪಿಸಿದೆ. ಒಮ್ಮೆ ಕುರಿ ಕಾಯುವವನು ಬಜೆಟ್ ಮಂಡಿಸಬಹುದಾ ಎಂದು ಪ್ರಶ್ನಿಸಿದವರೇ ಇಂದು ಅವರ ಆರ್ಥಿಕ ಜಾಣ್ಮೆಯನ್ನು ಉದಾಹರಣೆಯಾಗಿ ಹೇಳುವ ಪರಿಸ್ಥಿತಿ ಈಗ ಬಂದಿದೆ. ರಾಜಕೀಯದ ಅಚ್ಚರಿಗಳೇ ಬೇರೆ. ಒಮ್ಮೆ ಇಂದಿರಾ ಗಾಂಧಿಯವರ ಕುಟುಂಬ ರಾಜಕಾರಣದ ವಿರುದ್ಧ ಸೆಟೆದು ನಿಂತು ರಾಜಕೀಯ ಆರಂಭಿಸಿದವರು ಸಿದ್ದರಾಮಯ್ಯ ಅವರು. ಕೊನೆಗೆ ಅದೇ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷದಲ್ಲೇ 2 ಬಾರಿ ಮುಖ್ಯಮಂತ್ರಿ ಆಗ್ತಾರೆ. ಒಂದು ಕಾಲದಲ್ಲಿ ಕುಟುಂಬ ರಾಜಕಾರಣವನ್ನು ಟೀಕಿಸಿದ್ದ ನಾಯಕ ಇಂದು ತಮ್ಮ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ರಾಜಕೀಯಕ್ಕೆ ಕರೆತಂದು ಮುಂದೆ ಮಂತ್ರಿ ಮಾಡುವ ಮಟ್ಟಿಗೆ ರಾಜಕೀಯ ಪ್ರಭಾವ ಬೆಳೆಸ್ಕೊಳ್ತಾರೆ. ರಾಜಕೀಯದ ವಿಪರ್ಯಾಸ ಅಂದ್ರೆ ಇದೆ ಅಲ್ವಾ? ಇನ್ನು ಸಿದ್ದರಾಮಯ್ಯ ಅವರ ರಾಜಕೀಯ ಸಿದ್ಧಾಂತದ ಬೆನ್ನೆಲುಬು ಬುದ್ಧ, ಬಸವಣ್ಣ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರಂತಹ ಚಿಂತನೆಗಳು. ಸಮಾನತೆ, ಸಾಮಾಜಿಕ ನ್ಯಾಯ, ಶೋಷಿತರ ಪರ ಧ್ವನಿ, ಇವು ಅವರ ರಾಜಕೀಯದ ಮುಖ್ಯ ಅಸ್ತ್ರಗಳಾಗಿದ್ವು. RSSನ ಏಕರೂಪದ ಹಿಂದುತ್ವ ಸಿದ್ಧಾಂತವು ಭಾರತದ ಬಹುತ್ವಕ್ಕೆ ಅಪಾಯ ಎಂದು ನಂಬಿರುವ ಅವರು ಸಂಘ ಪರಿವಾರದ ವಿರುದ್ಧ ಸದಾ ತೀಕ್ಷ್ಣ ನಿಲುವು ತಾಳಿದ್ದಾರೆ. ಮೊದಲು ಪ್ರಜಾ ಸೋಷಿಯಲಿಸ್ಟ್ ಪಕ್ಷ, ನಂತರ ಜನತಾ ಪರಿವಾರ. ದೇವೇಗೌಡರ ನೆರಳಿನಲ್ಲಿ ಬೆಳೆದ್ರು ಸಿದ್ದರಾಮಯ್ಯ ಅವರು ಬೇಗನೆ ತಮ್ಮದೇ ಆದ ಛಾಪನ್ನು, ವರ್ಚಸ್ಸನ್ನು ರೂಪಿಸ್ಕೊಂಡ್ರು. ಮತ್ತೆ ಅವರ ರಾಜಕೀಯದ ಜೀವನಕ್ಕೆ ದೊಡ್ಡ ತಿರುವು ತಂದು ಕೊಟ್ಟಿರೋದು ಅಹಿಂದ.
ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಗಳು, ದಲಿತರು ಈ 3 ಸಮುದಾಯಗಳನ್ನು ಒಗ್ಗೂಡಿಸಿದಂತ ರಾಜಕೀಯ ತಂತ್ರ. ರಾಜ್ಯದ ರಾಜಕೀಯ ದಿಕ್ಕನ್ನೇ ಈ ತಂತ್ರ ಬದಲಾಯಿಸಿತು. ಅಹಿಂದ ಅನ್ನೋದು ಕೇವಲ ಮತಗಳ ಲೆಕ್ಕಾಚಾರವಾಗಿರ್ಲಿಲ್ಲ, ಅದು ಶತಮಾನಗಳಿಂದ ಮೂಲೆಗುಂಪಾಗಿದ್ದ ಜನರ ಆತ್ಮವಿಶ್ವಾಸದ ಸ್ಫೋಟವಾಗಿತ್ತು. ಆದ್ರೆ ಇದೇ ಅಹಿಂದ ದೇವೇಗೌಡರ ಕುಟುಂಬ ರಾಜಕಾರಣಕ್ಕೆ ಸವಾಲಾಯಿತು. ಕೊನೆಗೆ 2006ರಲ್ಲಿ ಸಿದ್ದರಾಮಯ್ಯ ಅವರನ್ನು JDSನಿಂದ ಉಚ್ಚಾಟನೆ ಮಾಡಲಾಗಿತ್ತು. ಆದರೆ ಆ ಉಚ್ಚಾಟನೆಯೇ ಅವರನ್ನು ಪ್ರಾದೇಶಿಕ ನಾಯಕನಿಂದ ರಾಜ್ಯ ಮಟ್ಟದ ಜನನಾಯಕನಾಗಿ ಬೆಳೆಯುವಂತೆ ಮಾಡಿತು. ಇನ್ನು ಕಾಂಗ್ರೆಸ್ ಸೇರ್ಪಡೆ 2006ರಲ್ಲಿ ಸೋನಿಯಾ ಗಾಂಧಿಯವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರಿದ ಸಿದ್ದರಾಮಯ್ಯ ಅವರು ಅಲ್ಪಾವಧಿಯಲ್ಲೇ ಹೈಕಮಾಂಡ್ನ ವಿಶ್ವಾಸ ಗೆಲ್ಲುವಲ್ಲಿ ಯಶಸ್ವಿಯಾಗ್ತಾರೆ. ತಳಮಟ್ಟದಿಂದ ಬಂದ ನಾಯಕ ಕಾಂಗ್ರೆಸ್ನಂತ ರಾಷ್ಟ್ರೀಯ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗುವ ಮಟ್ಟಕ್ಕೆ ಬರೋದು ಸುಲಭದ ಮಾತಲ್ಲ. ಆದ್ರೆ ಸಿದ್ದರಾಮಯ್ಯ ಅವರು ಅದನ್ನು ಸಾಧ್ಯ ಅಂತ ತೋರಿಸ್ಕೊಟ್ರು. 2010 ಅಂದು ರಾಜ್ಯದಲ್ಲಿ BS ಯಡಿಯೂರಪ್ಪ ನೇತೃತ್ವದ BJP ಸರ್ಕಾರ ಆಡಳಿತದಲ್ಲಿತ್ತು. ರೆಡ್ಡಿ ಸಹೋದರರ ಅಕ್ರಮ ಗಣಿಗಾರಿಕೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಚರ್ಚೆಯನ್ನೇ ಹುಟ್ಟುಹಾಕಿತ್ತು. ಅದೇ ಸಮಯದಲ್ಲಿ ತಾಕತ್ತಿದ್ರೆ ಬಳ್ಳಾರಿಗೆ ಕಾಲಿಟ್ಟು ನೋಡಿ ಅಂತ ಜನಾರ್ದನ್ ರೆಡ್ಡಿ ಸವಾಲ್ ಹಾಕಿದ್ರು. ಈ ಸವಾಲನ್ನು ಸ್ವೀಕರಿಸಿದವರು ಬೇರೆ ಯಾರು ಅಲ್ಲ, ಸಿದ್ದರಾಮಯ್ಯ ಅವರು. ಬೆಂಗಳೂರಿನಿಂದ ಬಳ್ಳಾರಿವರೆಗೆ ಸುಮಾರು 320 ಕಿಲೋಮೀಟರ್ ಪಾದಯಾತ್ರೆ ಕೇವಲ ರಾಜಕೀಯ ಕಾರ್ಯಕ್ರಮವಾಗಿರಲಿಲ್ಲ, ಇದು ಜನಾಂದೋಲನವಾಗಿತ್ತು. ಅದೇ ಪಾದಯಾತ್ರೆ 2013ರಲ್ಲಿ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಕುರ್ಚಿಗೆ ತಂದು ಕೂರಿಸ್ಬಿಡ್ತು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ ಬಳಿಕ ಜನಪರ ಯೋಜನೆಗಳಿಗೆ ಒತ್ತು ನೀಡಿದ್ರು. ಅನ್ನಭಾಗ್ಯ ಯೋಜನೆ, ಬಡವರ ಹಸಿವು ನೀಗಿಸುವ ಯೋಜನೆ ಎಂದು ದೊಡ್ಡ ಮಟ್ಟದಲ್ಲಿ ಜನಪ್ರಿಯತೆ ಪಡೆಯಿತು. ಕ್ಷೀರಭಾಗ್ಯ, ಶಾದಿ ಭಾಗ್ಯ, ಹಲವು ಯೋಜನೆಗಳು ಸಮಾಜದ ತಳಮಟ್ಟದ ಜನರನ್ನು ಸುಲಭವಾಗಿ ತಲುಪಿದ್ವು. ಆದರೆ ಇದೇ ಅವಧಿಯಲ್ಲಿ ಟಿಪ್ಪು ಜಯಂತಿ, ಲಿಂಗಾಯತ ಪ್ರತ್ಯೇಕ ಧರ್ಮ ಇಂಥ ವಿಚಾರಗಳು ಭಾರಿ ವಿವಾದವನ್ನೇ ಸೃಷ್ಟಿಸಿತು. ವಿರೋಧ ಪಕ್ಷದ ನಾಯಕರು ಇದು ಮತ ಬ್ಯಾಂಕ್ ರಾಜಕಾರಣ, ವೋಟ್ ಬ್ಯಾಂಕ್ ರಾಜಕಾರಣ ಅಂತ ಆರೋಪಿಸಿದ್ದು. ಇದು ಚುನಾವಣೆಯಲ್ಲಿ ಪಕ್ಷಕ್ಕೆ ಹಿನ್ನಡೆ ತಂದ್ರು. ಸಿದ್ದರಾಮಯ್ಯ ಅವರನ್ನು ಒಂದು ಸಿದ್ಧಾಂತದ ನಾಯಕ ಅನ್ನೋ ಒಂದು ಇಮೇಜ್ ಅನ್ನು ಅವರಿಗೆ ಕೊಡ್ತು. ಇನ್ನು ಸಿದ್ದರಾಮಯ್ಯ ಅವರ ಪೊಲಿಟಿಕಲ್ ಜರ್ನಿಯಲ್ಲಿ ಅತ್ಯಂತ ಹೆಚ್ಚು ಸದ್ದು ಮಾಡಿದ್ದು ಹೋಬ್ಲೋಟ್ ವಾಚ್ ವಿವಾದ. ಸಮಾಜವಾದಿ ನಾಯಕನ ಕೈಯಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಹೋಬ್ಲೋಟ್ ವಾಚ್, ಈ ವಿಚಾರ ರಾಜ್ಯ ರಾಜಕೀಯದಲ್ಲಿ ಭಾರಿ ಸದ್ದು ಮಾಡಿತ್ತು. ಸರಳ ಜೀವನ ಅಂತ ಹೇಳುವ ನಾಯಕನ ಕೈಯಲ್ಲಿ ದುಬಾರಿ ವಾಚ್ ಹೇಗೆ ಅಂತ ವಿರೋಧ ಪಕ್ಷಗಳು ಪ್ರಶ್ನೆ ಎತ್ತಲಿಕ್ಕೆ ಶುರು ಮಾಡುತ್ತೆ. ಕೊನೆಗೆ ಸಿದ್ದರಾಮಯ್ಯ ಅವರು ಆ ವಾಚನ್ನು ಸರ್ಕಾರದ ಆಸ್ತಿ ಅಂತ ಘೋಷಿಸಿ ವಿಧಾನಸಭೆ ಸ್ಪೀಕರಿಗೆ ಒಪ್ಪಿಸ್ತಾರೆ. ಇದು ಅವರ ಕ್ಲೀನ್ ಇಮೇಜಿಗೆ ಬಿದ್ದಂತ ಮೊದಲ ದೊಡ್ಡ ಏಟು ಅಂತಾನೆ ಹೇಳ್ಬೋದು. ಸಿದ್ದರಾಮಯ್ಯ ಅವರು 2ನೇ ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಅವರಿಗೆ ಎದುರಾದಂತ ಅತಿ ದೊಡ್ಡ ಸಂಕಷ್ಟ ಯಾವುದಂತಂದ್ರೆ ಮೂಡಾ ಹಗರಣ, ಮೂಡಾ ಕೇಸ್. ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರಿಗೆ ನಿಯಮ ಬಾಹಿರವಾಗಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಬದಲಿ ಸೈಟ್ಗಳನ್ನು ನೀಡಲಾಗ್ತಿದೆ ಅನ್ನೋ ಆರೋಪಗಳು ಕೇಳಿ ಬಂದಿತ್ತು. ಪ್ರಕರಣದಲ್ಲಿ ಸ್ವತಃ ಮುಖ್ಯಮಂತ್ರಿಯವರ ಮೇಲೆಯೇ ಲೋಕಾಯುಕ್ತ, ED ತನಿಖೆಗಳು ಆರಂಭವಾದಾಗ ವಿರೋಧ ಪಕ್ಷಗಳು ಇವರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ವು. ಇನ್ನು ಸಿದ್ದರಾಮಯ್ಯ ಅವರನ್ನು ಕಾಂಗ್ರೆಸ್ನಲ್ಲಿ ಅನಿವಾರ್ಯ ನಾಯಕ ಅಂತ ಕರೆಯಲಾಗುತ್ತೆ. ಇದಕ್ಕೆ ಹಲವಾರು ಕಾರಣಗಳಿವೆ. ಜಾತಿ ಸಮೀಕರಣವನ್ನು ಮೀರಿ ಜನರನ್ನು ಸೆಳೆಯುವಂತ ಶಕ್ತಿ ಸಿದ್ದರಾಮಯ್ಯ ಅವರಿಗಿದೆ. ಅವರ ಒಂದು ಕರೆಗೆ ಲಕ್ಷಾಂತರ ಜನ ಸೇರ್ತಾರೆ ಅನ್ನೋದಕ್ಕೆ ಸಿದ್ದರಾಮೋತ್ಸವವೇ ಕಾರಣ. ಪ್ರತಿಪಕ್ಷದಲ್ಲಿದ್ದಾಗ BJP ಸರ್ಕಾರದ 40% ಕಮಿಷನ್ ಆರೋಪವನ್ನು ಜನರ ಮನಸ್ಸಿನಲ್ಲಿ ಬಿತ್ತಿದ ರಾಜಕೀಯ ತಂತ್ರವು ಅವರದೇ. 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವಿನ ಹಿಂದೆ ಅತಿ ದೊಡ್ಡ ಶಕ್ತಿ ಇದ್ದಿದ್ದು ಸಿದ್ದರಾಮಯ್ಯ ಅವರು ಮತ್ತು ಅವರ ಗ್ಯಾರಂಟಿ ಯೋಜನೆಗಳು. ಶಕ್ತಿ ಯೋಜನೆ ಇರ್ಬೋದು, ಗೃಹ ಜ್ಯೋತಿ ಯೋಜನೆ ಇರ್ಬೋದು, ಅಥವಾ ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವ ನಿಧಿ, ಈ ಯೋಜನೆಗಳು ರಾಜ್ಯ ರಾಜಕೀಯದ ಕೇಂದ್ರ ಬಿಂದು ಆದವು. ಮಹಿಳೆಯರಿಗೆ ಮಾಸಿಕ 2,000 ರೂಪಾಯಿ, ನಿರುದ್ಯೋಗಿ ಯುವಕರಿಗೆ ಭತ್ಯೆ, ಈ ಯೋಜನೆಗಳು ಜನರಲ್ಲಿ ಕಾಂಗ್ರೆಸ್ ಪರ ದೊಡ್ಡ ಅಲೆಯನ್ನೇ ಸೃಷ್ಟಿಸಿತು. ಹೀಗಾಗಿ ಸಿದ್ದರಾಮಯ್ಯ ಅವರನ್ನು ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಹರಿಕಾರ ಅಂತ ಬಿಂಬಿಸಲಾಗ್ತದೆ. ಸಿದ್ದರಾಮಯ್ಯ ಅವರ ವ್ಯಕ್ತಿತ್ವದಲ್ಲಿರುವ ಆ ಗತ್ತಾಗಿರ್ಬೋದು, ಗಾಂಭೀರ್ಯವಾಗಿರ್ಬೋದು ಮತ್ತು ಜನಪದ ಸೊಗಡಿನ ಮೂಲ ಇರೋದು ಅವರ ಹುಟ್ಟೂರು ಸಿದ್ದರಾಮನಹುಂಡಿಯ ಮಣ್ಣಿನಲ್ಲಿ ಹಾಗೂ ಅಲ್ಲಿನ ರಕ್ತದಲ್ಲೇ ಹರಿದು ಬಂದ ವೀರಕುಣಿತದಲ್ಲಿ. ವರ್ಷಕ್ಕೊಮ್ಮೆ ನಡೆಯುವ ಸಿದ್ದರಾಮೇಶ್ವರ ಜಾತ್ರೆಯಲ್ಲಿ ಮುಖ್ಯಮಂತ್ರಿಯನ್ನ ಅಧಿಕಾರದ ಹಮ್ಮು ಬಿಮ್ಮುಗಳನ್ನು ಬದಿಗಿಟ್ಟು ಕಾಲಿಗೆ ಗೆಜ್ಜೆ ಕಟ್ಟಿ ಕೈಯಲ್ಲಿ ಖಡ್ಗ ಹಿಡಿದು ಡೋಲಿನ ತಾಸಿಗೆ ತಕ್ಕಂತೆ ಸಿದ್ದರಾಮಯ್ಯ ಅವರು ವೀರಕುಣಿತ ಆಡೋದನ್ನು ನೋಡಿದಾಗ ಇಡೀ ಹಳ್ಳಿಯೇ ಮೈಮನ ಮರೆಯುತ್ತೆ.
ಕುರಿ ಕಾಯುವ ಹುಡುಗನಾಗಿ ಹೆಜ್ಜೆ ಹಾಕಿದ ಆ ಮಣ್ಣಿನ ಕಲೆ ಅವರೊಂದಿಗೆ ಹಾಗೇ ಜೀವಂತವಾಗಿದೆ ಅನ್ನೋದಕ್ಕೆ ಅದೇ ದೊಡ್ಡ ಸಾಕ್ಷಿ. ಒಟ್ಟಾರೆ ಸಿದ್ದರಾಮಯ್ಯ ಅವರು ಒಬ್ಬ ವ್ಯಕ್ತಿಯಲ್ಲ, ಅದೊಂದು ಶಕ್ತಿ. ವೈಚಾರಿಕತೆ, ಆಡಳಿತಾತ್ಮಕ ಹಿಡಿತ ಮತ್ತು ಜನಸಾಮಾನ್ಯರೊಂದಿಗೆ ಬಾಂಧವ್ಯ ಅವರನ್ನು ದಶಕಗಳ ಕಾಲ ರಾಜಕೀಯದಲ್ಲೇ ಉಳಿಸಿದೆ. ವಿವಾದಗಳು ಅವರ ರಾಜಕೀಯ ಬದುಕಿನ ಭಾಗವಾಗಿದ್ರು ಅವರು ಗಳಿಸಿರುವ ಜನಪ್ರಿಯತೆ ಮಾತ್ರ ಅದ್ಭುತ. ಭವಿಷ್ಯದ ರಾಜಕೀಯ ತಿರುವುಗಳೇ ಸಿದ್ದರಾಮಯ್ಯ ಅವರ ಪಯಣದ ಅಂತಿಮ ನಿರ್ಧಾರವನ್ನು ನಿರ್ಧರಿಸಲಿಕ್ಕಿದೆ. ಆದ್ರೆ ಅವರು ಕರ್ನಾಟಕ ರಾಜಕೀಯದಲ್ಲಿ ಅಳಿಸಲಾರದಂತಹ ಛಾಪನ್ನು ಮೂಡಿಸಿದ್ದಾರೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಒಟ್ನಲ್ಲಿ ಕರ್ನಾಟಕದ ರಾಜಕೀಯದ ಇತಿಹಾಸ ಬರೆಯುವಾಗ ಸಿದ್ದರಾಮಯ್ಯ ಅವರನ್ನು ಹೊರಗಿಟ್ಟು ಈ ಇತಿಹಾಸವನ್ನು ಬರೆಯುವಂತಿಲ್ಲ. ಇಂಥದೇ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.